ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮಿಳು ನೋಡಿದ್ರೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿನಿ ಅಂತಂದು. ಇವಾಗಷ್ಟೇ ಬಂದಿದೆ ಟಾಕ್ಸಿಕ್ ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಟ್ರೇಸರ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಮಾತ್ರ ಬೆಂಕಿ ಇದೆ ಅಂತ ಹೇಳ್ಬೋದು. ಈ ಟೀಸರ್ ಅಲ್ಲಿ ಯಾವ ರೀತಿ ಯಶ್ ಅವರು ಯಾವ ರೀತಿ ಆಕ್ಟಿಂಗ್ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಈ ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಈ ವಿಡಿಯೋದಲ್ಲಿ ಯಾವ ರೀತಿ ಇದರಲ್ಲಿ ಯಾವ ರೀತಿ ಯಶ್ ಅವ್ರದ್ದು ಯಾವ ಕ್ಯಾರೆಕ್ಟರ್ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಇಟ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳು ಬರ್ತಾ ಇರ್ತಾ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್. ಮೊದಲನೇ ಟೀಸರ್ ಅಲ್ಲಿ ಯಾವ ರೀತಿ ಇದರಲ್ಲಿ ಯಶವಂತ್ ಲುಕ್ ಅವರು ಯಾವ ರೀತಿಯಲ್ಲಿ ತೋರಿಸಿದ್ದಾರೆ ಮತ್ತೆ ಇರಲಿ ಯಾವ ರೀತಿ ಸೀನ್ಗಳ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ ಫ್ರೆಂಡ್ಸ್. ಇವತ್ತು ಬಂತಂದ್ರೆ ಇರಲಿ ಟಾಕ್ಸಿಕ್ ಅಲ್ಲಿ ಟ್ರೇಲರ್ ರಿಲೀಸ್ ಮಾಡಿದಾರ. ಈ ಟ್ರೇಲರ್ ನೋಡ್ಬಿಟ್ರೆ ನಾನು ಇಂಗ್ಲಿಷ್ ಮೂವಿ ನೋಡ್ತಾ ಇದ್ದೀನಿ ಅಥವಾ ಕನ್ನಡ ಮೂವಿ ನೋಡ್ತಾ ಇದ್ದೀನಿ ಅಂತ ನನಗೆ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಯ್ತು ಅಂತ ಹೇಳ್ಬೋದು ಇರಲಿ. ಯಾಕಂದ್ರೆ ಆ ರೀತಿ ಹೈಪ್ ಇದೆ ಮತ್ತೆ ಆ ರೀತಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಯ್ತು ಮತ್ತೆ ಯಶ್ ಅವ್ರ ಎಂಟ್ರಿ ಇತ್ತು ಮತ್ತೆ ಇರ್ಲಿ ಯಾವ ರೀತಿ ಹೈಪ್ ಮಾಡಿದ್ರೆ ಅಂದ್ರೆ ನನಗಂತೂ ಸಖತ್ ಇಷ್ಟ ಆಯ್ತು. ಇಷ್ಟ ದಿನ ನೋಡಿದಂತ ಯಶ್ ಬಾಸ್ ಅವರು ಅಂದ್ರೆ ಸಿನಿಮಾಗಳಾಯ್ತು ಬೇರೆ ರೀತಿ ಅಂದ್ರೆ KGF ಒಂದು ಸೀನ್ ಇದೆಯಲ್ಲ, ಅಂದ್ರೆ ಬೇರೆಯವ್ರನ್ನ ಅಂದ್ರೆ ಕೂದಲಲ್ಲಿ ಸ್ವಲ್ಪ ಅಂದ್ರೆ ಕೂದ್ ಮುಂದ್ಗಡೆ ಬಂದೈತೆ ಅದನ್ನ ಬೇರೆಯವ್ರ ಹತ್ರ ಕೈಯಿಂದ ಸರಿ ಮಾಡಿಸ್ಕೊತಾರಲ್ಲ, ಆ ಸೀನ್ ಮಾತ್ರ ಅಲ್ಟಿಮೇಟ್ ಇತ್ತು ಅಂತ ಹೇಳ್ಬೋದು. ಇದ್ರಲ್ಲೂ ಅದೇ ರೀತಿನೇ ಸೇಮ್. ಯಾವ ರೀತಿ ಅಂದ್ರೆ ಇದ್ರ ಸೀನ್ ಅಲ್ಲಿ ಫಸ್ಟ್ ಸೀನ್ ಏನಂದ್ರೆ ಸ್ಟಾರ್ಟಿಂಗ್ ತಲೆದಾಗ ಬಂತ ಇರ್ಲಿ ಈ ಟೀಸರ್ ಅಲ್ಲಿ ಯಾವ ರೀತಿ ಹೈಪ್ ಮಾಡಿದ್ರೆ ಅಂತಂದ್ರೆ ಬಿಗ್ ಬಾಸ್ ಅವರು ಯಾವ ರೀತಿ ಅಂತಂದ್ರು ನೋಡಿದಾರ. ಅದೇ ರೀತಿ ಇದರಲ್ಲಿ ಇದು ಟಾಕ್ಸಿಕ್ ಟೀಸರ್ ಇದೆಯಲ್ಲ, ಟಾಕ್ಸಿಕ್ ಇದರಲ್ಲಿ ಯಾವ ರೀತಿ ಫಿಸಿಕ್ಸ್ ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಸಖತ್ ವರ್ಕೌಟ್ ಮಾಡ್ಬಿಟ್ಟು ಮೊದಲಿನ ರಾಕಿಂಗ್ ಸ್ಟಾರ್ ಯಶ್ಕಿನ ಇವಾಗಿರೋ ರಾಕಿಂಗ್ ಸ್ಟಾರ್ ಯಶ್ಕಿನ ಮಾತ್ರ ಫುಲ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಇವರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನು ಇದ್ರಲ್ಲಿ ಯಾವ ರೀತಿ ಇದ್ದಾರೆ ಒಂಥರ ಇದ್ರಲ್ಲಿ ಏನೋ ಕಡಿಮೆ ಆಗ್ಬೇಕಿತ್ತು, ಇನ್ನೂ ಜಾಸ್ತಿ ಆಗ್ಬೇಕಿತ್ತು ಅಂತ ಹೇಳೋ ಮಾತೇ ಬರಲ್ಲ. ಯಾಕಂದ್ರೆ ಆ ರೇಜಿ ಪರ್ಫೆಕ್ಟ್ ಆಗಿ ಮಾಡಿದ್ರ ಅಂತ ಹೇಳ್ಬೋದು. ಈ ಸೀನ್ ಅಲ್ಲಿ ಒಂದೊಂದು ಸೀನ್ ಮಾತ್ರ ಬೆಂಕಿ ಇದೆ ಅಂತ. ಮತ್ತೆ ಇನ್ನೊಂದು ಏನು ಬಂದಿದ್ರಲ್ಲಿ 18+ ಇದು ಮೂವಿ ಆಗ್ಬೋದು ನನಗೆ ಅನಿಸ್ತದೆ. ಯಾಕಂದ್ರೆ ಇದರಲ್ಲಿ ಸ್ವಲ್ಪ ಸೀನ್ಗಳು ಸ್ವಲ್ಪ ಆ ರೀತಿಯಿಂದ ಹೇಳ್ಬೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಎಂಟ್ರಿ ಕೊಡೋ ರೀತಿ ಆಯ್ತು, ಒಂದು ಕಾರಲ್ಲಿ ಬರ್ತಾರೆ, ಕಾರಲ್ಲಿ ಬಂದ ಮೇಲಿಂದ ಅದರಿಂದ ಏನಾಗುತ್ತೆ ಅಂದ್ರೆ ಒಂದು ಯಾವ ರೀತಿ ಒಂಥರ ಇದು ಫಾರಿನ್ ಕಲ್ಚರ್ ಸ್ವಲ್ಪ ಮೂವಿ ತರ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಇದು ಕನ್ನಡ ಮೂವಿನೇ ಆದ್ರೂ ಕೂಡ ಸ್ವಲ್ಪ ಫಾರಿನ್ ಕಲ್ಚರ್ ಸ್ವಲ್ಪ ಜಾಸ್ತಿ ಇದೆ ತೋರಿಸಬಹುದು ನನಗೆ ಅನಿಸ್ತಾ ಇದರಲ್ಲಿ. ಇದ್ರ ಬಗ್ಗೆ ನಿಮಗೆ ಏನಿಸ್ತದೆ? ಟೀಸರ್ ನೋಡಿದ್ರಲ್ಲಿ ನೀವೆಲ್ಲರೂ ಇವಾಗಷ್ಟೇ ನೋಡಿರ್ತಾರೆ ಟೀಸರ್ ಯಾವ ರೀತಿ ಇದೆ ಬೆಂಕಿ ಅಂತ ತಪ್ಪದೆ ಇದು ಗೊತ್ತಿರುತ್ತೆ. ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಯಾರಿದ್ರೆ ತಪ್ಪದೆ ಕಮೆಂಟ್ ಮಾಡಿದ್ರಲ್ಲಿ. ಮತ್ತೆ ಅವ್ರು ರಾಕಿಂಗ್ ಸ್ಟಾರ್ ಯಶ್ ಲುಕ್ ಹೇಗಿದೆ ಮತ್ತೆ ಅವ್ರು ಈಗ ಬಂದ ಸ್ಟಾರ್ಟಿಂಗ್ಸ್ ಇದಂತಲ್ಲ, ಇದ್ರ ಮೊದಲೇ ಒಂದು ಹೇಳಿದ್ರು ನಾನು ಏನಂದ್ರೆ ಎಲ್ಲರನ್ನು ನೋಡೋ ತರ ಮಾಡ್ತೀನಿ ಹೊತ್ತಾಗಿ ಇನ್ನೊಬ್ರು ಬೆಲ್ಡ್ ಮಾಡಿ ತೋರಿಸೋ ತರ ಮಾಡಲ್ಲ ಅಂತ ಒಂದು ಮಾತು ಹೇಳಿರ್ತಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದೇ ರೀತಿನೇ ಇವರು ಬೆಂಕಿ ತರ ಟೀಸರ್ ಕೊಟ್ಟಿದ್ರು ಅಂತ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯ್ತು. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಗ್ರಾಫಿಕ್ಸ್ ಆಯ್ತು ಬೇರೆ ಯಾವ್ದು ಸಿನಿಮ್ಯಾಟಿಕ್ ಅನಿಮೇಷನ್ ಆಯ್ತು ಯಾವ್ದು ನಂಗಂತೂ ಯಾವ್ದು ಡಿಸಪಾಯಿಂಟ್ ಮಾಡ್ಲಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಟೀಸರ್ ಅಲ್ಲಿ ಮಾತ್ರ. ನನಗಂತೂ ಇದ್ರ ಮಾತ್ರ ಬೆಂಕಿ ಅನ್ಸು. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ಟೀಸರ್ ಚೆನ್ನಾಗಿತ್ತ ಅಥವಾ ಇನ್ನೂ ಚೇಂಜಸ್ ಮಾಡ್ಬೇಕಿತ್ತು? ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ. ಇವತ್ತು ಟೀಸರ್ ಬಿಟ್ಟು ಸ್ಪೆಷಲ್ ಅಷ್ಟೇ ಅಲ್ಲ, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬರ್ತ್ಡೇ ಇರೋದ್ರಿಂದ ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿದ್ರೆ ತಪ್ಪದೇ ಕಮೆಂಟ್ ಮಾಡಿ ಹ್ಯಾಪಿ ಬರ್ಡೇ ರಾಕಿ ಅಂತಂದ್ರೆ ಕಮೆಂಟ್ ಮಾಡಿ. ನಾನಂದ್ರೆ ಅವ್ರ ಪಕ್ಕ ಅಭಿಮಾನಿ ಅಂತ ಹೇಳ್ಬೋದು. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರತಿಯೊಂದು ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ. ಇದರಲ್ಲಿ ಯಾವ ರೀತಿ ಇದ್ದಾರೆ ಯಾವ ರೀತಿ ಅವರು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ಅಂತ ಗೊತ್ತೇ ಇದರಲ್ಲಿ. ನೀವೇಸ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ರಾಕಿಂಗ್ ಸ್ಟಾರ್ ಯಶ್ ಅವರೇ. ಈ ವಿಡಿಯೋ ಒಂಥರ ಸಖತ್ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಈ ರೀತಿನೇ ಇತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿ ಟೀಸರ್ ಕೊಡ್ತಾರೆ ನಾವು ಕನಸು ಮನಸ್ಸಲ್ಲಿ ಅನ್ಕೊಂಡಿಲ್ಲ. ಈ ರೀತಿ ಟೀಸರ್ ಅಲ್ಲಿ ಮಾತ್ರ ನಂಗೆ ಬೆಂಕಿ ಅನ್ಸಂತ ನನಗೆ ಅನಿಸ್ತಾ ಇದೆ. ಈ ಟೀಸರ್ ಮಾತ್ರ ನಂಗೆ ಒಂದ್ ಸೆಕೆಂಡ್ ಮೈ ಜೂಮ್ ಅನ್ಸೋ ತರನೇ ರೋಮಾಂಚನಗೊಳಿಸೋ ಅಂತ ಹೇಳ್ಬೋದು. ಈ ಟೀಸರ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹೇಗಂದ್ರೆ ಒಂದು ಮಾತು ಹೇಳಿರ್ತಾರೆ, ಬೇರೆ ರೀತಿನ ತಿರ್ಗೋ ತರ ನೋಡ್ತೀನಿ, ನನ್ನ ಜನಗಳು ಯಾವ ರೀತಿ ನೋಡಿದ್ರೆ ಆ ರೀತಿ ಒಂದು ಮಟ್ಟಿಗೆ ಅಂದ್ರೆ ಕನ್ನಡ ಇಂಡಸ್ಟ್ರಿನ ಸ್ವಲ್ಪ ಇಡೀ ಜಗತ್ತಿಗೆ ತಿರುಗಿ ನೋಡೋ ತರ ಮಾಡೋದು ಯಾರಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಅವರು ಮೂವಿ ಮಾಡಿಬಿಟ್ಟು ಆ ರೀತಿ ಎಲ್ಲ ಕಡೆ ಅಂದ್ರೆ ಕನ್ನಡ ಇಂಡಸ್ಟ್ರಿನ ಸ್ವಲ್ಪ ಕೆಳಮಟ್ಟ ನೋಡ್ತಾ ಇದ್ರು. ಈ ಮೂವಿ ನೋಡ್ಬಿಟ್ರೆ ನಂಗಂತೂ ಸ್ವಲ್ಪ ಸಖತ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ KGF ಒಂದು ಚಾಪ್ಟರ್ ಇಂದಲೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಬೆಳವಣಿಗೆ. ಅವ್ರ ಪಟ್ಟಣ ಶ್ರಮ ಮತ್ತೆ ಅವ್ರು ಹಾಕಿದಂತ ಎಫರ್ಟ್ ಅದು ಅವ್ರು ಇಲ್ಲಿವರೆಗೂ ತಳ್ಕೊಂಬಂಡಿ ಅಂತ ಹೇಳ್ಬೋದು. ಇನ್ನು ಮುಂದೆ ಇದೇ ರೀತಿ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಇದೇ ರೀತಿ ಅವರು ಹೊಸ ಇದಂದ್ರೆ ಏನಿರುತ್ತೆ ಯಾವ ರೀತಿ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿತಾರಲ್ಲ ನನಗೆ ಅನಿಸ್ತದೆ. ಯಾಕಂದ್ರೆ ಅವ್ರು ಪ್ರತಿಯೊಂದು ವಿಡಿಯೋಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾಕಂದ್ರೆ ಅವರು ಅಪ್ಪಟ ಅಭಿಮಾನಿಗಳು ಯಾರು ಇರ್ತಾರೆ ಅವ್ರು ಹೇಗಿರ್ತಾರೆ ಅವ್ರ ವ್ಯಕ್ತಿತ್ವ ಹೇಗಂದ್ರೆ ಎಲ್ಲ ಗೊತ್ತೇ ಇದೆ. ಫಸ್ಟ್ ಟೀಸರ್ ಒಂದು ಯಾವ ರೀತಿ ಅಂದ್ರೆ ಹೈಪ್ ಮಾಡಿದ್ರೆ ಅಂತ ಅಲ್ಲಿ ಸ್ಟಾರ್ಟಿಂಗ್ ಒಬ್ರದ್ದು ಅದೇ ಫಾರಿನ್ ಕಲ್ಚರ್ ಐತಂದ್ರೆ ಚರ್ಚ್ ಅವ್ರು ಇರ್ತಾರಲ್ಲ ಅದೇ ರೀತಿಯಲ್ಲಿ ಇವರೊಂದು ಶವ ಪೆಟ್ಟಿಗೆ ತಗೊಂಡು ಹೋಗ್ತಾ ಇರ್ತಾರೆ. ಮೋಸ್ಟ್ಲಿ ಅವ್ರದ್ದು ಯಾವ ರೀತಿ ಕನೆಕ್ಷನ್ ಒಂದು ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅವ್ರು ತಗೊಂಡ್ಬಿಟ್ಟು ಅಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ಒಂಥರ ಇದು ಕನ್ನಡ ಮೂವಿನೋ ಅಥವಾ ಬೇರೆ ಮೂವಿನೋ ಅಂತ ನನಗೆ ಒಂದು ಸೆಕೆಂಡ್ ಫ್ಲಾಶ್ ಆಯ್ತು. ಅದಾದ್ಮೇಲೆ ಎಲ್ಲರೂ ಹೊರಗಡೆ ಕಳಿಸ್ಬಿಟ್ಟು ಅಂದ್ರೆ ಗೇಟ್ ಅಲ್ಲಿ ಲಾಕ್ ಮಾಡ್ತಾರಲ್ಲ ಸಮಾಧಿ ಲಾಕ್ ಮಾಡ್ಬಿಡಿದಾಗ ಒಂದು ಸಡನ್ಲಿ ಒಂದು ಕಾರ್ ಬರುತ್ತೆ. ಅದರಲ್ಲಿ ಕಾರ್ ಬಂದ್ಬಿಟ್ಟು ಸಡನ್ಲಿ ಒಂದು ಮರಕ್ಕೆ ಹೋಗಿ ಡಿಕ್ಕಿ ಹೊಡಿತ ಅಂತ ಹೇಳ್ಬೋದು. ಡಿಕ್ಕಿ ಹೊಡೆದ್ಮೇಲೆ ಯಾವ ರೀತಿ ಅಂದ್ರೆ ಇಲ್ಲಿ ಸಡನ್ಲಿ ನೋಡಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇಳಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಒಂದ್ ಸೆಕೆಂಡ್ ನೋಡಿದ್ರೆ ಒಬ್ರು ಮುದುಕಾರು ಇಳಿತಾರೆ ಅಂತ ಹೇಳ್ಬೋದು ಇರಲಿ. ಅದರಲ್ಲಿ ಬಾಡಿ ಗಾರ್ಡ್ಸ್ ಇದ್ರಲ್ಲ ಇವನು ಏನೋ ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ನಾನು ಸ್ವಲ್ಪ ಕನ್ನಡ ಹೇಳ್ತೇನೆ. ಇದು ಬೆಡಿ ಫಕ್ಕರ್ ಡ್ರೈವರ್ ಅಂದ್ರೆ ಡ್ರಿಂಕಿಂಗ್ ಅಂದ್ರೆ ಕುಡುಕ್ಯಾಟ್ ಗಾಡಿ ಓಡಿಸ್ಕೊಂಡ್ ಬಂದಿರೋನು ಅಂತಂದು ಇದು ಮಾಡ್ತಾರೆ. ಅವ್ನು ಹಿಂದೆ ಹೋಗ್ಬಿಟ್ಟು ಅಂತಾರೆ ಏನೋ ಬಾಂಬ್ ಸೆಲೆಕ್ಟ್ ಮಾಡುತ್ತೆ ಅಂತ ಒಂದು ದಾರ ಹೇಳ್ತಾನೆ. ಅದು ಇವ್ರು ಅಷ್ಟೊಂದು ಗಮನ ಹರಿಸೋದಿಲ್ಲ ಅಂತ ಹೇಳ್ಬೋದು ಬಾಡಿ ಗಾರ್ಡ್ಸ್. ಮತ್ತೆ ಅದನ್ನ ನೆಕ್ಸ್ಟ್ ಬಂತಂದ್ರೆ ಗಾಡಿ ಶೇಕ್ ಆಗ್ತಾ ಇರುತ್ತೆ. ಆ ಗಾಡಿ ಫ್ರೆಂಡ್ಸ್ ಹೇಳ್ತೀನಿ ನಿಮ್ಗೆ,
ಈ ತರ ಸೀನ್ಗಳಂದ್ರೆ ಒಂಥರ ಸೆಕೆಂಡಿಗೆ ನಮಗೆ ಒಂಥರ ಸೆಕೆಂಡಿಗೆ ಏನಂದ್ರೆ ಈ ರೀತಿ ಸೀನ್ ಮಾಡ್ತಾರ ರಾಕಿಂಗ್ ಸ್ಟಾರ್ ಯಶ್ ಅವರು. ಯಾಕಂದ್ರೆ ಮಾಡ್ಕೊಂಡ್ ಬಂದಿರೋ ಸಿನಿಮಾಲೂ ಕೂಡ ನೋಡ್ಕೊಂಡ್ ಬಂದಿದ್ರ ಯಾವ ರೀತಿ ಅವರು ಈ ತರ ಸೀನ್ಗಳನ್ನು ಜಾಸ್ತಿ ನೋಡಿದ್ದು ಕಡಿಮೆ. ಅದ್ರಲ್ಲೂ ಕೂಡ ಸ್ಟಾರ್ಟಿಂಗ್ ಎಂಟ್ರಿನೇ ಈ ತರ ಇದೆ ಅಂತಂದ್ರೆ ಯಾವ ರೀತಿ ಇರ್ಬೋದು ನೀವೇ ಥಿಂಕ್ ಮಾಡಿ. ಅದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಟ್ರೇಲರ್ಗೆ ಈ ತರ ಹೈಪ್ ಆಗಿದೆ ಅಂದ್ರೆ ಬೇರೆ ಇನ್ನೇನೋ ಮೂವಿ ಬಂದ್ರೆ ಯಾವ ರೀತಿ ಕನ್ನಡ ಬಾಕ್ಸ್ ಇಂದ ಅದು ಯಾವ ರೀತಿ ಕಿತ್ಕೊಂಡು ಹೋಗ್ಬೋದು ಅಂತ ನೀವು ಥಿಂಕ್ ಮಾಡಿದ್ರಲ್ಲಿ. ಅದರಲ್ಲೂ ಕೂಡ ಇವರು ರಾಕಿಂಗ್ ಸ್ಟಾರ್ ಅದೆಲ್ಲ ಮುಗಿದ್ಮೇಲೆ ಲಾಸ್ಟ್ ಒಂದು ಎಂಟ್ರಿ ಕೊಡ್ತಾರೆ ನೋಡಿ. ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ಟು ಬ್ಲಾಸ್ಟ್ ಮಾಡಿದ್ಮೇಲೆ ಒಳಗಡೆ ಬರ್ತಾರೆ. ಅವಾಗ ಒಂದು ಗಾರ್ಡ್ ಒಬ್ರು ಕೆಳಗಡೆ ಬಿದ್ದಿರ್ತಾರೋ ಅವ್ರಿಗೆ ಇನ್ನೇನು ಶೂಟ್ ಮಾಡ್ಬೇಕು ಅನ್ನೋ ಅಷ್ಟೇ ಅಂದ್ರೆ ಗನ್ ಈ ಬಲಗಡೆಯಿಂದ ಎಡಗಡೆ ಹಿಂಗ್ ತಿರುಗುತ್ತಷ್ಟೇ. ಅಷ್ಟೇ ರಾಕಿಂಗ್ ಸ್ಟಾರ್ ಅವರು ಎಂದ ಮೇಲೆ ಕಾಲು ಇಟ್ಬಿಟ್ಟು ಅದನ್ನ ಎಲ್ಲಾ ಕಡೆ ಶೂಟ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೋದು. ಅದು ಸೀನ್ ಮಾತ್ರ ನನಗಂತೂ ಅಲ್ಟಿಮೇಟ್ ಅಂತ ಅನಿಸ್ತು. ಇದ್ರ ಬಗ್ಗೆ ನಿಮ್ಗೆ ಏನಿಸ್ತದೆ? ಈ ಸೀನ್ ಯಾವ ತರ ಇತ್ತು? ಮತ್ತೆ ಇನ್ನೊಂದು ಡೈಲಾಗ್ ಹೇಳ್ತಾರೆ ರಾಕಿಂಗ್ ಸ್ಟಾರ್ ಶೋ, ಡ್ಯಾಡಿ ಇಸ್ ಬ್ಯಾಕ್ ಅಂತಂದು ಹೇಳ್ತಾರೆ. ಇದು ಮಾತ್ರ ನನಗಂತೂ ಲಿಟ್ರಲ್ ಹೇಳ್ತೀನಿ ಫ್ರೆಂಡ್ಸ್, ಇದಂತೂ ಬೆಂಕಿ ಇತ್ತು ಅಂತ ಹೇಳ್ಬೋದು ಡೈಲಾಗ್ ಮಾತ್ರ. ಅವ್ರ ಬಾಡಿ ಫಿಸಿಕ್ಸ್ ಆಯ್ತು, ಅವ್ರ ಡೈಲಾಗ್ಸ್ ಆಯ್ತು, ಮತ್ತೆ ಸಿನಿಮಾ ಗ್ರಾಫಿಕ್ಸ್ ಆಯ್ತು, ಯಾವ್ದು ಡಿಸಪಾಯಿಂಟ್ ಮಾಡಿಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆ ಆ ರೀತಿ ಹೈಪ್ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಮಾತ್ರ ನನಗಂತೂ ಇಷ್ಟ ಆಗಿದೆ ಅಂದ್ರೆ ಅವ್ರು ಬಂದಿರೋ ಸ್ಟಾರ್ಟಿಂಗ್ ಎಂಟ್ರಿ ಆಯ್ತು, ಅವ್ರು ಏನೇನು ಡ್ಯಾಡ್ ಇಸ್ ಬ್ಯಾಕ್ ಅನ್ನೋ ಒಂದು ಡೈಲಾಗ್ ಹೊಡಿತಾರೆ, ಮತ್ತೆ ಅದೊಂದು ಹೇಳ್ತಾರಲ್ಲ ಆ ಸಿಗರೇಟ್ ಬಿಗೋದ್ರಲ್ಲಿ ಹೊಗೆ ಆಯ್ತು, ಮತ್ತೆ ಅವ್ರ ಎಂಟ್ರಿ ಸಾಕತ್ತೆ ಅಂತ ಹೇಳ್ಬೋದು. ಇವರ ಒಟ್ಟಾರೆ ಹೇಳ್ಬೇಕಂದ್ರೆ ಇದರಲ್ಲಿ ರಾಕಿಂಗ್ ಸ್ಟಾರ್ ಅಂತೂ ಚಿಂದಿ ಉಳಿಸಿದೆ ಅಂತ ಹೇಳ್ಬೋದು ಈ ಟ್ರೇಸರ್ಲಿ. ಇದಾಗಿತ್ತು ಫ್ರೆಂಡ್ಸ್ ಒಂದು ಟೀಸರ್. ಇದ್ರ ಬಗ್ಗೆ ಏನಾದ್ರು ಸಂಪೂರ್ಣ ಮಾಹಿತಿ ಬೇಕಾದ್ರೆ ತಪ್ಪದೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಪಾರ್ಟ್ 2 ಅಂತಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಸಿಗುವ ಫ್ರೆಂಡ್ಸ್. ಲವ್ ಯು ಆಲ್.